ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ದೀಪಿಕಾ ಅಂತ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇಕಂದರೆ ಇವಾಗ ಎಜುಕೇಷನ್ ರಿಲೇಟೆಡ್ ಕಂಟೆಂಟ್ಸ್ ಮಾಡೋಣ ಅಂತ. ಎಜುಕೇಷನ್ ರಿಲೇಟೆಡ್ ಅಂದರೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ, KPSC ಬೋರ್ಡ್ದಾಗಿರ್ಬೋದು, KEAದಾಗಿರ್ಬೋದು ಅಥವಾ ಸ್ಕೂಲ್ ಎಜುಕೇಷನ್ದಾಗಿರ್ಬೋದು, ಇದರಲ್ಲೆಲ್ಲ ಏನು ಕಾಮನ್ ಸಿಲೆಬಸ್ ಇದೆಯಲ್ಲ, ಇವಾಗ ಕನ್ನಡ, ಇಂಗ್ಲೀಷು, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಅಥವಾ ಎಕನಾಮಿ ಈ ಥರದ್ದು ಏನಿದೆ, ಅಥವಾ ಸ್ಕೂಲ್ ಎಜುಕೇಷನ್ ಟೆಟ್, CTET, ಇದಕ್ಕೆ ಸೈಕಾಲಜಿ ಅಥವಾ ಮ್ಯಾಥ್ಸ್, ಸೈನ್ಸ್ ಏನು ಬೇಕಾಗಿದೆ ಇದನ್ನು ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಪಾಠಗಳನ್ನ ನಾನು ಮುಂದುವರಿಸ್ಬೇಕಂತ ಅಂದರೆ ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ. ಅಂದರೆ ನಾನು ಮಾಡೋ ಪಾಠ ಎಷ್ಟು ನಿಮಗೆ ತಲುಪುತ್ತೆ ಅನ್ನೋದು ನೀವು ಪಾಠ ಅಥವಾ ನೋಡಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿರುತ್ತೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ನಾನು ಕ್ಲಾಸಸ್ನ ಮುಂದುವರಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಮೊದಲಿಗೆ ಕನ್ನಡ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡದ ವಿಷಯ ಅಂತ ಅಂದರೆ ಫಸ್ಟು ಕನ್ನಡ ಅಂದರೆ ಭಾಷೆ ಅಂತ ಹೇಳ್ತೀವಿ. ಆ ಭಾಷೆ ಅಂದರೆ ನಮ್ಮ ಅಭಿಪ್ರಾಯಗಳನ್ನು ಇತರರಿಗೆ ತಿಳಿಸುವುದಕ್ಕೆ ಮತ್ತು ಇತರರ ಅಭಿಪ್ರಾಯಗಳನ್ನು ನಾವು ತಿಳಿಯುವ ಮಾಧ್ಯಮಕ್ಕೆ ಭಾಷೆ ಎಂದು ಕರೆಯುತ್ತೇವೆ. ಪ್ರಪಂಚದಲ್ಲಿ ಸುಮಾರು 4,000 ಭಾಷೆಗಳಿವೆ. ನಾವು ಮಾತನಾಡುವ ಕನ್ನಡ ಭಾಷೆಯು ಒಂದು ಪ್ರಮುಖ ಭಾಷೆಯಾಗಿದೆ. ಕನ್ನಡ ಭಾಷೆಗೆ ಶ್ರವಣ ಮತ್ತು ಚಾಕ್ಷುಷ ಎಂದು 2 ರೂಪಗಳಿವೆ. ಶ್ರವಣ ಅಂತ ಅಂದರೆ ನಾವು ಏನು ಧ್ವನಿಯ ಮೂಲಕ ಕೇಳಿಸ್ಕೊಳ್ತೀವಿ ಅದನ್ನು ನಾವು ಶ್ರವಣ ಅಂತ ಕರಿತೀವಿ. ಮತ್ತು ಚಾಕ್ಷುಷ ಅಂತ ಅಂದರೆ ಬರಹದ ಮೂಲಕ ನಾವು ಕಣ್ಣಿಗೆ ಕಾಣಿಸುವುದೇ ಚಾಕ್ಷುಷ ಅಂತ ಹೇಳ್ತೀವಿ. ನಮ್ಮ ಕನ್ನಡ ಭಾಷೆಗೆ ಸುಮಾರು 2,000 ಮತ್ತು 2,500 ವರ್ಷಗಳ ಕಾಲ ಇತಿಹಾಸವಿದೆ ಎಂದು ಹೇಳಲಾಗುತ್ತೆ. ಹಾಗೆ ಸಿಂಧೂ ನಾಗರಿಕತೆಯ ಜನರು ನಮ್ಮ ಕರ್ನಾಟಕದಲ್ಲಿ ಏನು ಚಿನ್ನ ಇತ್ತು ಅದನ್ನು ಬಳಸ್ತಾ ಇದ್ರು ಅನ್ನೋ ಪುರಾವೆಗಳಿವೆ. ಹಾಗೆ 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗ ಎಂಬುವಂಥ ಕೃತಿಯಲ್ಲಿ ಕಾವೇರಿ ನದಿಯಿಂದ ಹಿಡಿದು ಗೋದಾವರಿ ನದಿವರೆಗೂ ಏನಿದೆ ಅದನ್ನು ಕನ್ನಡ ನಾಡು ಅಂತ ಇದರಲ್ಲಿ ಹೇಳಲಾಗಿದೆ. ಯಾವುದು? ಕವಿರಾಜ ಮಾರ್ಗದಲ್ಲಿ. ಹಾಗೆ ಕದಂಬರು ರಾಜವಂಶ ಕನ್ನಡ ಭಾಷೆಯನ್ನು ಮೊದಲಿಗೆ ಆಡಳಿತ ಭಾಷೆಯನ್ನಾಗಿ ಬಳಸಿದ್ದು. ಈ 8th ಶೆಡ್ಯೂಲಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಏನು ಅದು ನಮ್ಮ ಸಂವಿಧಾನ ರಚನೆ ಆದಾಗ ಎಷ್ಟು ಭಾಷೆ ಇದ್ದೋ 14 ಭಾಷೆ ಇದ್ದೋ ಆ 14 ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಒಂದು. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಒಂದು ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.